ನಮಸ್ಕಾರ. ಇ-ಆಫೀಸ್ ಸ್ಪ್ಯಾರೋ ಅಪ್ಲಿಕೇಶನ್ ಬಗ್ಗೆ ತಿಳಿದುಕೊಳ್ಳಲು ನಿಮಗೆ ಸ್ವಾಗತ. ಸರ್ಕಾರಿ ಅಧಿಕಾರಿಗಳು ಮತ್ತು ಎಚ್ಆರ್ ನಿರ್ವಾಹಕರು ಈ ಸ್ಪ್ಯಾರೋ ಸಿಸ್ಟಮ್ ಅನ್ನು ಹೇಗೆ ಪರಿಣಾಮಕಾರಿಯಾಗಿ ಬಳಸಬಹುದು ಅಂತ ನಾವಿಂದು ಡೀಟೇಲ್ ಆಗಿ ನೋಡೋಣ. ಎಷ್ಟೇ ಕಾಂಪ್ಲೆಕ್ಸ್ ಅನ್ಸಿದ್ರೂ ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಸುಲಭ. ಬನ್ನಿ ಶುರು ಮಾಡೋಣ. ಪೇಪರ್ ಫೈಲ್ಗಳನ್ನ ಹುಡುಕೋದು ಅಂದ್ರೇ ಒಂದು ದೊಡ್ಡ ತಲೆನೋವು ಅಲ್ವಾ? ಅದಕ್ಕಾಗಿಯೇ ಈ ಸುಗಮವಾದ ಡಿಜಿಟಲ್ ವ್ಯವಸ್ಥೆಗೆ ಬದಲಾಗುವುದು ಈಗಿನ ಅತ್ಯಗತ್ಯ. ಕಪಾಟುಗಳಲ್ಲಿ ಫೈಲ್ ಹುಡುಕಿ ವ್ಯರ್ಥವಾಗುತ್ತಿದ್ದ ಎಷ್ಟೋ ಗಂಟೆಗಳ ಶ್ರಮವನ್ನ ಈ ಸ್ಪ್ಯಾರೋ ವ್ಯವಸ್ಥೆ ಉಳಿಸುತ್ತೆ. ಹಳೆಯ ಪರ್ಫಾರ್ಮೆನ್ಸ್ ರೆಕಾರ್ಡ್ಗಳನ್ನೆಲ್ಲ ಒಂದೇ ಕಡೆ ಸೇರಿಸಿ ಸುಲಭವಾಗಿ ಹಾಗೂ ಭದ್ರವಾಗಿ ಡಿಜಿಟಲ್ ರೂಪದಲ್ಲಿ ಇಡೋದೇ ಇದರ ಮುಖ್ಯ ಉದ್ದೇಶ. ಸರಿ, ಇವತ್ತಿನ ಈ ಎಕ್ಸ್ಪ್ಲೇನರ್ನಲ್ಲಿ ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂತ ನೋಡೋಣ. ಮೊದಲನೇದಾಗಿ ಡಾಸಿಯರ್ ನ್ಯಾವಿಗೇಷನ್, ಆಮೇಲೆ ಅಪ್ರೈಸಲ್ ಸ್ಟೇಟಸ್ ಟ್ರ್ಯಾಕ್ ಮಾಡೋದು, ಮೂರನೇದಾಗಿ ಡಿಜಿಟಲ್ ಸಿಗ್ನೇಚರ್ ಮತ್ತು ಸಪೋರ್ಟ್, ಕೊನೆಯದಾಗಿ ಹಳೆಯ ರೆಕಾರ್ಡ್ಗಳ ಮೈಗ್ರೇಷನ್ ಪ್ರಕ್ರಿಯೆ. ಈ 4 ಪ್ರಮುಖ ವಿಭಾಗಗಳು ಹೇಗೆ ಕೆಲಸ ಮಾಡ್ತವೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ವಿಭಾಗ ಡಾಸಿಯರ್ ನ್ಯಾವಿಗೇಷನ್, ಅಂದರೆ ಪೂರ್ಣಗೊಂಡ ಮೌಲ್ಯಮಾಪನ ವರದಿಗಳನ್ನ ಅಥವಾ ಅಪ್ರೇಸಲ್ ರಿಪೋರ್ಟ್ಸನ್ನ ಹೇಗೆ ಆಕ್ಸೆಸ್ ಮಾಡೋದು ಅಂತ. ಯಾವುದೇ ಅಡ್ಮಿನಿಸ್ಟ್ರೇಟರ್ಗೆ ಇದು ಮೊದಲನೇ ಮತ್ತು ಅತೀ ಮುಖ್ಯವಾದ ಸ್ಟೆಪ್. ಸಿಸ್ಟಮ್ನಿಂದ ಒಂದು ಕಂಪ್ಲೀಟ್ ಆದ PAR ಅಂದ್ರೆ ಪರ್ಫಾರ್ಮೆನ್ಸ್ ಅಪ್ರೇಸಲ್ ರಿಪೋರ್ಟ್ ಅನ್ನ ಹೇಗೆ ತೆಗೆಯೋದು ಅಂತ ಈಗ ಕಲಿಯೋಣ. ಒಬ್ಬ ನಿರ್ದಿಷ್ಟ ಅಧಿಕಾರಿಯ ವರದಿಯನ್ನ ಹುಡುಕೋದು ಆಕ್ಚುಲಿ ತುಂಬಾನೇ ಸುಲಭ. ಇದು ನಿಮ್ಮ ಮುಖ್ಯ ಸೈಡ್ ಬಾರ್ನಿಂದಲೇ ಶುರುವಾಗತ್ತೆ. ನೇರವಾಗಿ ಮೆನುವಿನಲ್ಲಿ ಡಾಸಿಯರ್ ಆಯ್ಕೆಗೆ ಹೋಗಿ ಅಲ್ಲಿ ಆಫೀಸರ್ಸ್ ಕಂಪ್ಲೀಟೆಡ್ PAR ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಯಾವ ವರ್ಷದ ಅಸೆಸ್ಮೆಂಟ್ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಿದ್ರೆ ಸಾಕು. ಇಲ್ಲಿ ಗಮನಿಸಿ, ಅಸೆಸ್ಮೆಂಟ್ ಅವಧಿಯನ್ನ ಆಯ್ಕೆ ಮಾಡಲು ಇಲ್ಲಿರುವ ಡ್ರಾಪ್ ಡೌನ್ಗಳು ಎಷ್ಟು ಸ್ಪಷ್ಟವಾಗಿವೆ ಅಂತ. ಇದರಿಂದ ಯಾವುದೇ ಗೊಂದಲವಿಲ್ಲದೆ ನಿಮಗೆ ಬೇಕಾದ ನಿಖರವಾದ ಅವಧಿಯ ಡೇಟಾ ಮತ್ತು ಉದ್ಯೋಗಿಗಳ ಪಟ್ಟಿಯನ್ನ ಕ್ಷಣಾರ್ಧದಲ್ಲಿ ಪಡೆಯಬಹುದು. ಆ ಪಟ್ಟಿಯಲ್ಲಿ ನೀವು ಹುಡುಕ್ತಿರುವ ಅಧಿಕಾರಿಯ ಹೆಸರು ಸಿಕ್ಕ ತಕ್ಷಣ ಅಂತಿಮ ದಾಖಲೆಯನ್ನ ಓಪನ್ ಮಾಡೋಕೆ ಕೇವಲ 2 ಕ್ಲಿಕ್ ಸಾಕು. ಆ ಯೂಸರ್ ನೇಮ್ ಮೇಲೆ ಕ್ಲಿಕ್ ಮಾಡಿ ಅದರ ಪಕ್ಕದಲ್ಲೇ ಇರೋ ಡೌನ್ಲೋಡ್ ಐಕಾನ್ ಒತ್ತಿದ್ರೆ ನಿಮ್ಮ ಕೆಲ್ಸ ಮುಗೀತು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಅಪ್ರೇಸಲ್ನ ಪ್ರತಿಯೊಂದು ವಿಭಾಗಕ್ಕೂ ಪ್ರತ್ಯೇಕವಾದ PDF ಡೌನ್ಲೋಡ್ ಬಟನ್ಗಳನ್ನ ಸಿಸ್ಟಮ್ ಬಹಳ ಸ್ಪಷ್ಟವಾಗಿ ವಿಂಗಡಿಸಿದೆ. ಅಂದ್ರೆ ನಿಮ್ಗೆ ಇಡೀ ರಿಪೋರ್ಟ್ ಬೇಡ, ಕೇವಲ ಒಂದು ನಿರ್ದಿಷ್ಟ ವಿಭಾಗ ಮಾತ್ರ ಬೇಕು ಅಂದ್ರೆ ಅದನ್ನಷ್ಟೇ ಸುಲಭವಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಮತ್ತೊಂದು ಪ್ರಮುಖವಾದ ಅಂಶ ಅಂದ್ರೆ, ಮೊದಲ ಬಾರಿಗೆ PAR ಸಬ್ಮಿಟ್ ಮಾಡುವಾಗ ಏನೇನು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಥವಾ ರೆಫರೆನ್ಸ್ ಫೈಲ್ಸ್ ಅಪ್ಲೋಡ್ ಮಾಡಿರ್ತಾರೋ ಅದನ್ನೆಲ್ಲ ಈ ಮಾಡ್ಯೂಲ್ನಲ್ಲಿಯೇ ಸೇಫಾಗಿ ವೀಕ್ಷಿಸಬಹುದು. ಭವಿಷ್ಯದಲ್ಲಿ ಯಾವುದೇ ಮುಖ್ಯವಾದ ಲಗತ್ತುಗಳು ಕಳೆದುಹೋಗುತ್ತೆ ಅನ್ನೋ ಟೆನ್ಷನ್ ಖಂಡಿತ ಇರೋದಿಲ್ಲ. ಈಗ ಎರಡನೇ ವಿಭಾಗಕ್ಕೆ ಬರೋಣ. ಟ್ರ್ಯಾಕಿಂಗ್ ಅಪ್ರೈಸಲ್ ಸ್ಟೇಟಸ್, ಅಂದ್ರೆ ಮೌಲ್ಯಮಾಪನದ ಪ್ರಗತಿಯನ್ನ ಗಮನಿಸುವುದು. ಆಫೀಸ್ನಲ್ಲಿ ಕೆಲಸ ಮಾಡುವಾಗ ಒಂದು ಪರ್ಫಾರ್ಮೆನ್ಸ್ ರಿವ್ಯೂ ಯಾವ ಹಂತದಲ್ಲಿದೆ, ಅದರ ಪ್ರಸ್ತುತ ಸ್ಥಿತಿ ಏನಾಗಿದೆ ಅಂತ ಆಗಾಗ ಚೆಕ್ ಮಾಡೋದು ಸಹಜ ಅಲ್ವಾ? ಅದನ್ನೇ ಇಲ್ಲಿ ಮಾಡೋದು. ನಿಮ್ಮ ರೆಕಾರ್ಡ್ ಎಲ್ಲಿದೆ ಅನ್ನೋ ಗೊಂದಲವನ್ನ ಸಂಪೂರ್ಣವಾಗಿ ನಿವಾರಿಸಲು ಮೈ ACR ಸ್ಟೇಟಸ್ ಮಾಡ್ಯೂಲ್ ಟ್ರ್ಯಾಕಿಂಗ್ ಅನ್ನ 3 ಸ್ಪಷ್ಟ ವಿಭಾಗಗಳಾಗಿ ವಿಂಗಡಿಸಿದೆ. ಅವೇಟೆಡ್ ಅಂದ್ರೆ ಇನ್ನೂ ಬಂದಿಲ್ಲ, ರಿಸೀವ್ಡ್ ಅಂದ್ರೆ ಸಿಸ್ಟಮ್ಗೆ ಯಶಸ್ವಿಯಾಗಿ ತಲುಪಿದೆ, ಮತ್ತು NRC. ಇವುಗಳ ಮೂಲಕ ದಾಖಲೆಯ ನಿಖರವಾದ ಸ್ಥಿತಿ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಒಂದು ಸಣ್ಣ ಕ್ಲಾರಿಫಿಕೇಶನ್. NRC ಅಂದ್ರೆ ಏನು ಅಂತ ನಿಮಗೆ ಅನ್ಸಿರಬಹುದು. ಇದರ ಅರ್ಥ ನಾನ್ ರಿಪೋರ್ಟಿಂಗ್ ಸರ್ಟಿಫಿಕೇಟ್ ಅಂತ. ಯಾವುದಾದ್ರೂ ಒಂದು ನಿರ್ದಿಷ್ಟ ಅವಧಿಗೆ ಸಾಮಾನ್ಯ ಪರ್ಫಾರ್ಮೆನ್ಸ್ ರಿಪೋರ್ಟ್ ಅನ್ವಯವಾಗದಿದ್ದಾಗ ಅಥವಾ ಲಭ್ಯವಿಲ್ಲದಿದ್ದಾಗ ಈ ಆಡಳಿತಾತ್ಮಕ ಪದವನ್ನ ಬಳಸಲಾಗುತ್ತೆ. ಮುಂದಿನ ವಿಭಾಗ ಡಿಜಿಟಲ್ ಸಹಿಗಳು ಮತ್ತು ಬೆಂಬಲ, ಅಂದ್ರೆ ಡಿಜಿಟಲ್ ಸಿಗ್ನೇಚರ್ ಮ್ಯಾನೇಜ್ ಮಾಡೋದು ಮತ್ತು ಟೆಕ್ನಿಕಲ್ ಇಶ್ಯೂಸ್ ಸಾಲ್ವ್ ಮಾಡೋದು. ಬರೀ ಡಾಕ್ಯುಮೆಂಟ್ ನೋಡಿದ್ರೆ ಸಾಲ್ದು, ಯೂಸರ್ಸ್ ತಮ್ಮ ಡಿಜಿಟಲ್ ಸಿಗ್ನೇಚರ್ಗಳನ್ನ ಸರಿಯಾಗಿ ನಿರ್ವಹಿಸಬೇಕು. ಜೊತೆಗೆ ಏನಾದ್ರೂ ತಾಂತ್ರಿಕ ಸಮಸ್ಯೆ ಎದುರಾದ್ರೆ ಎಲ್ಲಿ ಸಹಾಯ ಕೇಳಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ. ನೋಂದಾಯಿತ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಅಥವಾ DSCಯ ಸ್ಟೇಟಸ್ ಅನ್ನ ಇಲ್ಲಿ ನಾವು ಸುಲಭವಾಗಿ ನೋಡಬಹುದು. ಆದ್ರೆ ಈ ಕಂಪ್ಲೀಟ್ ಎನ್ರೋಲ್ಮೆಂಟ್ ಪ್ರೋಸೆಸ್ ಮುಗಿಸೋಕೆ ನಿರ್ವಾಹಕರು ಒಂದು ಪ್ರತ್ಯೇಕವಾದ DSC ಹ್ಯಾಂಡ್ಬುಕ್ ಅನ್ನ ರೆಫರ್ ಮಾಡೋದು ಕಡ್ಡಾಯ. ಆ ಮ್ಯಾನ್ಯುವಲ್ನಲ್ಲಿ ಇಡೀ ತಾಂತ್ರಿಕ ಪ್ರಕ್ರಿಯೆಯ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಒಂದು ವೇಳೆ ಏನಾದ್ರೂ ಸಾಫ್ಟ್ವೇರ್ ಸಮಸ್ಯೆ ಬಂದ್ರೆ ಟೆನ್ಷನ್ ತಗೋಬಿಡಿ. ಅಲ್ಲಿರೋ ಸಪೋರ್ಟ್ ಆಟ್ ಸರ್ವಿಸ್ ಡೆಸ್ಕ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಅದು ನಿಮ್ನ ನೇರವಾಗಿ NIC ಸರ್ವಿಸ್ ಡೆಸ್ಕ್ಗೆ ಕನೆಕ್ಟ್ ಮಾಡುತ್ತೆ. ಅಫಿಷಿಯಲ್ ಆಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋಕೆ ಇದು ಅತಿ ಸುಲಭವಾದ ದಾರಿ. ಕೊನೆಯದಾಗಿ 4ನೇ ವಿಭಾಗ ರೆಕಾರ್ಡ್ ಮೈಗ್ರೇಷನ್ ಪ್ರಕ್ರಿಯೆ, ಅಂದ್ರೆ ಹಳೆಯ ಐತಿಹಾಸಿಕ ಫೈಲ್ಗಳನ್ನ
ಸಿಸ್ಟಮ್ಗೆ ಡಿಜಿಟಲೈಸ್ ಮಾಡೋದು. ಇದು ಸ್ವಲ್ಪ ಅಡ್ವಾನ್ಸ್ಡ್ ಆದ ಅಡ್ಮಿನಿಸ್ಟ್ರೇಟಿವ್ ಕೆಲಸ. ಹಳೆಯ ಪೇಪರ್ ರೆಕಾರ್ಡ್ಗಳನ್ನ ಡಿಜಿಟಲ್ ರೂಪಕ್ಕೆ ಹೇಗೆ ತರ್ತಾರೆ ಅಂತ ಈಗ ನೋಡೋಣ. ಈ ಮೈಗ್ರೇಷನ್ ಮಾಡ್ಯೂಲ್ ಎಲ್ಲರಿಗೂ ಓಪನ್ ಇರಲ್ಲ. ಹಳೆಯ ಪಿಎಆರ್ಗಳನ್ನ ಡಿಜಿಟಲ್ ಸಿಸ್ಟಮ್ಗೆ ತರುವ ಪ್ರಮುಖ ಜವಾಬ್ದಾರಿ ಹೊತ್ತಿರುವ ಅಧಿಕೃತ ಪಿಎಆರ್ ಕಸ್ಟೋಡಿಯನ್ಗೆ ಮಾತ್ರ ಇದು ಲಭ್ಯವಿರುತ್ತೆ. ಬೇರೆಯವರಿಗೆ ಈ ಆಕ್ಸೆಸ್ ಇರೋದಿಲ್ಲ. ಹೀಗಾಗಿ ನಮ್ಮ ಡೇಟಾ ಸೆಕ್ಯೂರಿಟಿ ಬಗ್ಗೆ ಯಾವುದೇ ಆತಂಕ ಬೇಡ. ಕಂಪ್ಲೀಟ್ ಸೇಫ್. ಕಸ್ಟೋಡಿಯನ್ ಈ ಕೆಲಸವನ್ನ ಶುರು ಮಾಡೋದು ಹೇಗೆ ಅಂದ್ರೆ, ಮೊದಲು ಮೈಗ್ರೇಷನ್ ಸಬ್ ಮಾಡ್ಯೂಲ್ಗೆ ಹೋಗ್ತಾರೆ. ಆಮೇಲೆ ಡೇಟಾಬೇಸ್ನಲ್ಲಿ ಆ ನಿರ್ದಿಷ್ಟ ಉದ್ಯೋಗಿಯನ್ನ ಹುಡುಕಿ ಸೆಲೆಕ್ಟ್ ಮಾಡ್ತಾರೆ. ಫೈನಲ್ ಆಗಿ ಹೊಸ ಎಂಟ್ರಿ ಕ್ರಿಯೇಟ್ ಮಾಡೋಕೆ ಅಲ್ಲಿರೋ ನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ತಾರೆ. ತುಂಬಾನೇ ಸ್ಟ್ರೇಟ್ ಫಾರ್ವರ್ಡ್ ಪ್ರೋಸೆಸ್ ಇದು. ಈ ಇಂಟರ್ಫೇಸ್ ಅನ್ನ ಸ್ವಲ್ಪ ಗಮನಿಸಿ. ಆ ನಿರ್ದಿಷ್ಟ ಅಧಿಕಾರಿಗಾಗಿ ಹಳೆಯ ದಾಖಲೆಯನ್ನ ಅಪ್ಲೋಡ್ ಮಾಡಲು ಬೇಕಾದ ಆ ನ್ಯೂ ಬಟನ್ ಎಲ್ಲಿದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದೆ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಾವು ನೇರವಾಗಿ ಮೈಗ್ರೇಷನ್ ಫಾರ್ಮ್ಗೆ ಹೋಗ್ತೀವಿ. ನಿಮ್ಮ ಸಿಸ್ಟಮ್ನಲ್ಲಿ ಸ್ಕ್ಯಾನ್ ಮಾಡಿಟ್ಟಿರುವ ಆ ಹಳೆಯ PDF ಫೈಲನ್ನ ಲಗತ್ತಿಸಲು ಚೂಸ್ ಫೈಲ್ ಬಟನ್ ಬಳಸಿ. ಫೈಲ್ ಸೆಲೆಕ್ಟ್ ಆದ್ಮೇಲೆ ಅಪ್ಲೋಡ್ ಬಟನ್ ಒತ್ತಿ. ಈ ಸ್ಟ್ಯಾಂಡರ್ಡ್ ಬ್ರೌಸರ್ ಅಪ್ಲೋಡ್ ವಿಧಾನದಿಂದ ಫೈಲ್ ತುಂಬಾ ಸೇಫ್ ಆಗಿ ಸಿಸ್ಟಮ್ಗೆ ಅಟ್ಯಾಚ್ ಆಗುತ್ತೆ. ಫೈಲನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಏನಾಗುತ್ತೆ ಗೊತ್ತಾ? ಅಪ್ಲೋಡ್ ಫೈನಲ್ ಆಗೋಕ್ಕೂ ಮುಂಚೆ ನೀವು ಸೆಲೆಕ್ಟ್ ಮಾಡಿರೋ ಡಾಕ್ಯುಮೆಂಟ್ನ ಹೆಸರನ್ನ ಇಂಟರ್ಫೇಸ್ ಸ್ಪಷ್ಟವಾಗಿ ತೋರಿಸುತ್ತೆ. ಇದರಿಂದಾಗಿ ಅಪ್ಪಿತಪ್ಪಿ ಬೇರೆ ಯಾವುದೋ ತಪ್ಪು ಫೈಲ್ ಅಪ್ಲೋಡ್ ಆಗೋದನ್ನ ನಾವು ತಡಿಬಹುದು. ಇದೊಂದು ಒಳ್ಳೆ ಕ್ರಾಸ್ ಚೆಕ್ ಮೆಕ್ಯಾನಿಸಮ್. ಡೇಟಾ ಎಂಟ್ರಿ ಕಂಪ್ಲೀಟ್ ಮಾಡೋಕ್ಕೆ ಫಾರ್ಮ್ನಲ್ಲಿ ಎನೇಬಲ್ ಆಗಿರೋ ಫೀಲ್ಡ್ಗಳನ್ನ ಸರಿಯಾಗಿ ಭರ್ತಿ ಮಾಡಿ. ಆಮೇಲೆ ಸಬ್ಮಿಟ್ ಬಟನ್ ಒತ್ತಿ. ಕೊನೆಯದಾಗಿ ಬರುವ ಕನ್ಫರ್ಮೇಷನ್ ವಿಂಡೋದಲ್ಲಿ ಓಕೆ ಕ್ಲಿಕ್ ಮಾಡಿದ್ರೆ ನಿಮ್ ಕೆಲ್ಸ ಮುಗೀತು. ಫೈನಲ್ ಆಗಿ ಸಬ್ಮಿಟ್ ಮಾಡೋಕ್ಕೂ ಮುಂಚೆ ಸಿಸ್ಟಮ್ ಒಂದು ಪಾಪಪ್ ವಿಂಡೋ ತೋರಿಸುತ್ತೆ. ಈ ಡೇಟಾವನ್ನ ಪರ್ಮನೆಂಟ್ ಆಗಿ ಮೈಗ್ರೇಟ್ ಮಾಡ್ತಾ ಇದ್ದೀರಾ, ಇದು ನಿಮ್ಮ ಉದ್ದೇಶಪೂರ್ವಕ ನಿರ್ಧಾರಣೆ ಅಲ್ವಾ ಅಂತ ಖಚಿತಪಡಿಸ್ಕೊಳ್ಳಕ್ಕೆ ಈ ಸೇಫ್ಟಿ ಫೀಚರ್ ಕೊಟ್ಟಿದ್ದಾರೆ. ಇದೆಲ್ಲ ಆದ್ಮೇಲೆ ಸ್ಕ್ರೀನ್ ಮೇಲೆ ಒಂದು ಹಸಿರು ಬಣ್ಣದ ಸಕ್ಸೆಸ್ ಮೆಸೇಜ್ ಕಾಣಿಸ್ಕೊಳ್ಳುತ್ತೆ. ಇದು ನೋಡಿದ ತಕ್ಷಣ ಅಪ್ಪಾ, ಕೆಲಸ ಯಶಸ್ವಿಯಾಗಿ ಮುಗೀತು ಅನ್ನೋ ಒಂದು ರಿಲೀಫ್ ಸಿಗುತ್ತಲ್ವಾ? ಇಲ್ಲಿಗೆ ಆಡಳಿತಾತ್ಮಕ ಕೆಲಸದ ಒಂದು ಅತಿ ದೊಡ್ಡ ಹಂತ ಪೂರ್ಣಗೊಂಡಂತೆ. ಇಷ್ಟೆಲ್ಲ ಪವರ್ಫುಲ್ ಮಾಡ್ಯೂಲ್ಸ್ಗಳನ್ನ ಅರ್ಥ ಮಾಡಿಕೊಂಡ ಮೇಲೆ ನಮಗೆಲ್ಲ ಒಂದು ಪ್ರಶ್ನೆ ಖಂಡಿತ ಮೂಡುತ್ತೆ. ಸ್ಪ್ಯಾರೋನಂತಹ ಡಿಜಿಟಲ್ ಸಿಸ್ಟಮ್ಗಳು ಇಷ್ಟೊಂದು ಕಾಂಪ್ಲೆಕ್ಸ್ ಆದ ಹಳೇ ದಾಖಲೆಗಳನ್ನ ಇಷ್ಟು ಅಚ್ಚುಕಟ್ಟಾಗಿ ಕೇಂದ್ರೀಕರಿಸ್ತಿರುವಾಗ ಮುಂದಿನ ದಿನಗಳಲ್ಲಿ ಸರ್ಕಾರದ ಇನ್ನೆಷ್ಟು ಹಳೆಯ ಮತ್ತು ಕಷ್ಟಕರವಾದ ಪ್ರಕ್ರಿಯೆಗಳು ಈ ರೀತಿ ಸುಲಭವಾಗಿ ಡಿಜಿಟಲೈಸ್ ಆಗಬಹುದು? ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?